ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. 75 ದಿನ ಐಸಿಯುಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ಹೋರಾಟಗಾರ SI ಮಂಜುನಾಥ್. ಕೃಷ್ಣರಾಜಪೇಟೆ ಪುರಸಭೆಯ ಹಿರಿಯ ಸದಸ್ಯ ಹಾಗೂ ಜನಪರ ಹೋರಾಟಗಾರ SI ಮಂಜುನಾಥ್ ಅವರು ಅನಾರೋಗ್ಯದಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ 75 ದಿನಗಳ ಕಾಲ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. 3 ಬಾರಿ ಪುರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಮಂಜುನಾಥ್ ಅವರು ಬಡವರು ಮತ್ತು ಮಧ್ಯಮ ವರ್ಗದ ಜನರ ಹಕ್ಕುಗಳಿಗಾಗಿ ಹಲವು ಹೋರಾಟಗಳನ್ನು ನಡೆಸಿ ಗುರುತಿಸಿಕೊಂಡಿದ್ದಾರೆ. ಪುರಸಭೆಯ ನಿವೇಶನ ಹಂಚಿಕೆ ವಿಚಾರ ಸೇರಿದಂತೆ ಅನೇಕ ಜನಪರ ಸಮಸ್ಯೆಗಳ ಬಗ್ಗೆ ನಿರಂತರ ಹೋರಾಟ ನಡೆಸಿದ್ದರು. ಅನಾರೋಗ್ಯದ ನಡುವೆಯೂ ಅವರ ಹೋರಾಟದ ಮನೋಭಾವ ಕಡಿಮೆಯಾಗಿಲ್ಲ. ಚಿಕಿತ್ಸೆ ಅವಧಿಯಲ್ಲಿ ಅವರ ಪತ್ನಿ ವನಿತಾ ಹಾಗೂ ಕುಟುಂಬದವರು ಅಪಾರ ಕಾಳಜಿ ವಹಿಸಿ ಬೆಂಬಲ ನೀಡಿದ್ದು, ಇದೀಗ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಜನಪರ ಸೇವೆಗಾಗಿ ಹೆಸರಾದ ಮಂಜುನಾಥ್ ಅವರು ಶೀಘ್ರ ಸಂಪೂರ್ಣ ಗುಣಮುಖರಾಗಿ ಮತ್ತೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ತಾಲೂಕಿನ ಜನರು ಹಾರೈಸಿದ್ದಾರೆ. ಮಾಹಿತಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ. ಯಾರು ಹೆಂಗೆ ನೀನು ಹುಷಾರಾಗಿ ನೀವು ಚೆನ್ನಾಗಿ ಅಷ್ಟು ಬಾಕಿದು ಏನಾದ್ರು ಇರಲಿ. ನೀನು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ಇಲ್ಲ, ಈಗ ಓಡಾಡ್ತಾರೆ ಮಾಡ್ತಾರೆ. ಇನ್ನೊಂದು 20 ದಿನ ಬೇಕು ಎಲ್ಲ ಸ್ಟಡಿ ಆಗೋಕ್ಕೆ. ಎಲ್ಲ ಈಗ ಅಲ್ಲೇ ಮಾನಸಿಕ ಸ್ಟಡಿ ಆಗಿದ್ರೆ ಈಗ ಬಾಡಿ ಡೆವಲಪ್ ಆಗುತ್ತೆ. ಮಾನಸಿಕವಾಗಿ ಎಲ್ಲ ಇದೆ, ಬಾಡಿ ಹೊಸ ಶಕ್ತಿ ಬೇಕು. ತಗೋತವ್ರೆಲ್ಲ ಫುಡ್ಡೆಲ್ಲ ಪ್ರೋಟೀನ್ಸ್ ಫುಡ್ ಎಲ್ಲ ತಗೋತಾರೆ. ನಮ್ಮ ಮಾಜಿ ಪುರಸಭಾ ಹಿರಿಯ ಸದಸ್ಯರು ಅದು KC ಮಂಜಣ್ಣವರು ಏನು 45 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಸಾವನ್ನೇ ಗೆದ್ದು ಬಂದ ಮೃತ್ಯುಂಜಯ ನಮ್ಮ KC ಮಂಜಣ್ಣ. ಇವರು ಅಚಾನಕ್ ಆರೋಗ್ಯ ಏರುಪೇರಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂತು. ಇಡೀ ತಾಲೂಕು ಜನತೆ ಇವ್ರ ಬಗ್ಗೆ ಒಂದು ಏನು ಇವರ ಆರೋಗ್ಯ ಸ್ಥಿತಿ ಈ ಥರ ಆಯ್ತಲ್ಲ ಅಂತ ಭಾಳ ದಿಗ್ಭ್ರಮೆ ಆದರು. ಮತ್ತು ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕೀಯ ಮುಖಂಡರುಗಳೆಲ್ಲ ಹೋಗಿ ಇವ್ರನ್ನ ಆರೋಗ್ಯ ವಿಚಾರಿಸಿ ಭೇಟಿ ಮಾಡಿ ಧೈರ್ಯ ತುಂಬಿ ಬಂದಿದ್ದರು. ಅದರಂತೆ ಇಂದು ಮನೆಗೆ ಬಂದ ಮೇಲೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರುಗಳು, ಸಾರ್ವಜನಿಕರು, ಇವರ ಅಭಿಮಾನಿಗಳು ಇವತ್ತು ಪ್ರತಿದಿನ ಇವ್ರ ಮನೆಗೆ 100 ಜನ ಬಂದು ಇವರು ಆರೋಗ್ಯ ವಿಚಾರಿಸಿ ಇವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇವರು ಆರೋಗ್ಯವಾಗಿ ಚೇತರಿಕೆ ಆಗ್ತಾಯಿದ್ದಾರೆ. ಇನ್ನೊಂದು 20 ದಿನ ಇವರು ನಡೆದೇ ಆಡಿ ಒಂದು ಮಾಮೂಲಿ ಯಥಾಸ್ಥಿತಿ ಓಡಾಡ್ತಿದ್ರಲ್ಲ ಆ ಥರ ಒಂದು ತಿರುಗಾಟ ಮಾಡಿ ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಳ್ತಾರೆ. ನಂತರದ ದಿನಗಳಲ್ಲಿ ಇವ್ರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ ಮತ್ತು ಇವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ನಾವು ನಮ್ಮ ಸ್ನೇಹಿತರಾದ ಲೋಕೇಶ್ ಅವರು, ಅಜಯ್ ಅವರು ಮತ್ತು ನಮ್ಮ ಹಿರಿಯ ಪತ್ರಕರ್ತರಾದ ನೀಲಕಂಠಣ್ಣವರು ಇವರ ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದ್ದು. ಈ ಸಂದರ್ಭದಲ್ಲಿ ಇವ್ರಿಗೆ ನಾವು ಮಾನಸಿಕವಾಗಿ ಧೈರ್ಯ ಹೇಳಿ ಒಳ್ಳೆಯದಾಗಲಿ, ಆ ದೊಡ್ಡ ಕೇರಮ್ಮ ಇವ್ರಿಗೆ ಎಲ್ಲ ಥರ ಶಕ್ತಿ ತುಂಬಲಿ ಅಂತ ನಾವು ದೇವ್ರನ್ನ ಪ್ರಾರ್ಥಿಸ್ತಾ ಇದ್ದೀವಿ.